ಇವತ್ತು 75ನೇ ಗಣರಾಜ್ಯೋತ್ಸವ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿರುವಂತದ್ದು. ಹಾಸನದಲ್ಲಿ ಒಂದು ವಿಚಿತ್ರ ಘಟನೆ ಇದು. ಅದು ಕೂಡ ಶಾಸಕ ಶಿವಲಿಂಗೇಗೌಡರು ಅವರು ಕಿಡಿಕಾರಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಗಣರಾಜ್ಯೋತ್ಸವದಲ್ಲಿ ಕಮಲ ಕಂಡು ಶಾಸಕ ಕಿಡಿಕಾರಿರುವಂತದ್ದು. ಮಕ್ಕಳು ಕಮಲದ ಹೂವನ್ನ ಹಿಡಿದು ಡಾನ್ಸ್ ಮಾಡಿದ್ದಕ್ಕೆ ಶಾಸಕ ಶಿವಲಿಂಗೇಗೌಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರ ವಿರುದ್ಧವೇ ಏಕವಚನದಲ್ಲೇ ಶಿವಲಿಂಗೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಮಲ ರಾಷ್ಟ್ರೀಯ ಹೂ ಅನ್ನೋದನ್ನೇ ಮರ್ತಿದ್ದಾರೆ ಶಾಸಕರು. ಇದು ಬಿಜೆಪಿಯ ಚಿಹ್ನೆ ಅಂತ ಶಿವಲಿಂಗೇಗೌಡರು ಸಿಟ್ಟನ್ನ ಹೊರ ಹಾಕಿರುವಂಥದ್ದು. ಹಾಸನ ಅರಸೀಕೆರೆಯ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ಈಗ ಅಶೋಕ ಸ್ತಂಭ ತೋರಿಸಿರಿ, ಪಿಕಪ್ ತೋರಿಸಿರಿ, ಅದೇನದು ಆಯ್ತು. ಕಮಲ ತೋರಿಸಿರಿ, ಏನದು ಅದನ್ನ ಹೇಳ್ಬೇಕು. ನ್ಯಾಷನಲ್ ಸಿಂಬಲ್ ಅಂತ ಹೇಳಿ ನೀವು ಆತರ ತಗೊಂಡ್ಬಂದಿದ್ದೀರ. ಪಕ್ಷದಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ಸುಮ್ಮನೆ ಅದನ್ನ ತಗೊಂಡಾರ ಅವರು. ಈಗ ನ್ಯಾಷನಲ್ ಸಿಂಬಲ್ ತೆಗೆದಿರ್ತಾರೆ. ಬಟ್ ಏನಂದ್ರೆ ಇಲ್ಲಿ ಇರೋ ಒಂದು ಪಕ್ಷದ್ದು ಇದನ್ನ ತೋರಿಸಬಾರ್ದು. ಪಕ್ಷ ತಗೊಂಡಾಯಿ ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ. ಇದನ್ನ ಅದು ಒಂದು ಡ್ಯಾನ್ಸ್ ಮಾಡೋದು ಬ್ಯೂಟಿಫುಲ್ ಮಾಡಿದ್ರು, ಎಲ್ಲ ಕಮ್ಯುನಿಟಿ ಬಂತು ಅದನ್ನ. ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ನಾನು ಹೇಳೋದು ಇವ್ರು ಈ ಎಳೆ ಮಕ್ಕಳೇನ್ರಿ, ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್, ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲಂತೆ. ಒಂದು ಸಿಂಬಲ್ ಅಂತ ಗೊತ್ತಾದ್ಮೇಲೆ ಕೊಡ್ತಾರೆ. ನಮ್ಮ ಹಾಸನದಿಂದ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಎಲ್ಲ ಒಂದ್ ಕಡೆ ಶಿವಲಿಂಗೇಗೌಡರು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನು ಕೂಡ ರಾಜಕೀಯ ಗುಂಗಲ್ಲೇ ಇರಬಹುದು. ಕಮಲ ಎನ್ನುವಂಥದ್ದು ರಾಷ್ಟ್ರದ ಹೂ ಅಂತಾನೂ ಗೊತ್ತಿಲ್ವಾ ಅಥವಾ ಪರಿಜ್ಞಾನ ಇಲ್ವಾ? ಶಿವಲಿಂಗೇಗೌಡರು ತತ್ವ, ಸಿದ್ಧಾಂತ, ವೇದಾಂತ ಎಲ್ಲ ಮಾತಾಡ್ತಾರೆ. ಕೊನೆಗೆ ಏನಾಯ್ತು ಆಮೇಲೆ? ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕೇವಲ ಇವರು ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು ಕಮಲ ಉದ್ದ ಹೂವನ್ನ ಹಿಡಿದು ನೃತ್ಯ ಮಾಡಿದಕ್ಕೆ ಕೇವಲ ಅವರನ್ನ ಅಂದ್ರೆ ಟೀಚರ್ಗಳನ್ನ, ಆ ಶಾಲೆ ಶಿಕ್ಷಕರನ್ನ ಜೊತೆ ವಾಗ್ವಾದಕ್ಕೆ ಇಳ್ದಿದ್ದಲ್ಲದೆ ಆ ಶಾಲೆ ಶಿಕ್ಷಕರ ಮಕ್ಕಳೇನಿದ್ದಾರೆ ನೃತ್ಯ ಮಾಡಿದ್ರು ಅವರಿಗೆ ಒಂದು ಮೊದಲ ಬಹುಮಾನ ಬಂದಿತ್ತು. ಆ ಬಹುಮಾನವನ್ನ ಕ್ಯಾನ್ಸಲ್ ಮಾಡಿ ಬೇರೆ ಮಕ್ಕಳಿಗೆ ಕೊಡ್ಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಅಲ್ಲಿ ಶಿಕ್ಷಕಿಯರು ಕೂಡ ವಾದ ಮಾಡ್ತಾರೆ, ನಾವು ಇದು ಬಿಜೆಪಿಯ ಸಿಂಬಲ್ ಅಂತ ಹಿಡಿದು ಮಕ್ಕಳ ಕೈಲಿ ಡ್ಯಾನ್ಸ್ ಮಾಡ್ತಿಲ್ಲ ಅಥವಾ ಯಾವುದೇ ನೃತ್ಯ ಮಾಡ್ತಿಲ್ಲ, ನಾವು ಇದು ರಾಷ್ಟ್ರೀಯ ಚಿಹ್ನೆಗಳಲ್ಲಿ ರಾಷ್ಟ್ರೀಯ ಹೂವು ಆದಂತ ಕಮಲ, ಹೀಗಾಗಿ ಅದನ್ನು ನೃತ್ಯಕ್ಕೆ ಬಳಸಿದ್ದೇವೆ ಅನ್ನುವಂಥದ್ದನ್ನ ಶಿಕ್ಷಕರು ಅವ್ರ ಜೊತೆ ಹೇಳಿದ್ರು ಕೂಡ ಶಾಸಕರು ತಾಕೀತು ಮಾಡ್ತಾರೆ. ನೀವು ಆ ಕಮಲದ ಚಿಹ್ನೆ, ಕಮಲ ಒಂದು ಪಕ್ಷದ ಚಿಹ್ನೆ ಆಗಿದೆ ಕಮಲದ ಹೂ, ಅದನ್ನು ಹೆಚ್ಚು ತೋರಿಸಿ ಅದನ್ನ ಹೆಚ್ಚು ಉತ್ಪ್ರೇಕ್ಷೆ ಮಾಡಿ ತೋರಿಸುವಂತ ಕೆಲಸ ಮಾಡ್ತೀರಾ. ಇದೇ ರೀತಿ ಮಾಡಿದ್ರೆ ನಿಮ್ಗೆ ನಾನು ನೋಟಿಸ್ ಕೂಡ ಜಾರಿ ಮಾಡ್ತೀವಿ ಅನ್ನುವಂತ ಕೆಲಸವನ್ನ ಮಾಡ್ತಾರೆ. ನಂತರದಲ್ಲಿ ಸ್ಥಳೀಯರೇ ಒಬ್ರು ಮಧ್ಯ ಪ್ರವೇಶ ಮಾಡಿ ಈ ಒಂದು ವಾದಕ್ಕೆ ಮತ್ತು ಈ ಶಾಸಕರು ಮತ್ತು ಶಿಕ್ಷಕಿ ನಡುವೆ ಏನು ಒಂದು ವಾದ ನಡೀತಿತ್ತು ಅದನ್ನ ಶಾಂತಿಪಡಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಈ ವಿಚಾರದಲ್ಲಿ ಇವತ್ತು ಇಂತಹ ಒಂದು ಗಣರಾಜ್ಯೋತ್ಸವ ದಿನದಲ್ಲಿ ಇಡೀ ದೇಶವೇ ಆಚರಿಸುವಂತ ಸಂದರ್ಭದಲ್ಲಿ ಈ ರೀತಿಯ ಶಾಸಕರು ವರ್ತನೆ ಯಾಕೆ ತೋರಿಸಿದ್ರು ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ್, ನಿಮ್ಮೆಲ್ಲ ಡೀಟೇಲ್ಸ್ ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಶಿವಲಿಂಗೇಗೌಡರು ಹಾಸನದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. 75ನೇ ಗಣರಾಜ್ಯೋತ್ಸವ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿನ ಶಾಲಾ ಮಕ್ಕಳು ಕಮಲದ ಹೂವನ್ನು ಹಿಡಿದು ಡಾನ್ಸ್ ಅನ್ನು ಮಾಡಿದ್ದಾರೆ. ಇದನ್ನು ಕಂಡಂತ ಶಾಸಕ ಶಿವಲಿಂಗೇಗೌಡರು ಏಕಾಏಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ರಿ ಇಲ್ಲಿ ಅಂತ ಹೇಳ್ಕೊಂಡು ಅವರ ಶಿಕ್ಷಕರನ್ನ, ಟೀಚರ್ಸ್ ಅನ್ನ ಕದ್ಬಿಟ್ಟು ಅವರಿಗೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆಕ್ರೋಶವನ್ನು ಅವರೆದುರು ಹೊರಹಾಕಿದ್ದಾರೆ. ಬಟ್ ಇಲ್ಲಿ ಮೂಡ್ತಾ ಇರುವಂತ ಒಂದು ಪ್ರಶ್ನೆ, ಕಮಲದ ಹೂ ಎನ್ನುವಂಥದ್ದು ರಾಷ್ಟ್ರದ ಒಂದು ಹೂವು. ಸೊ ಅದನ್ನ ಹಾಕೊಂಡು ಡಾನ್ಸ್ ಮಾಡ್ರಿ ಇವರಿಗೆ ಏನಪ್ಪ ಅಂತ ಹೇಳ್ಕೊಂಡು ಅಲ್ಲಿರುವಂತ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರು ಎಲೆಕ್ಷನ್ ಗಿಮಿಕ್ ಇರ್ಬೋದು, ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಶಾಸಕರು ಇರ್ಬೋದು ಅಥವಾ ಮಂತ್ರಿಗಳು ಅದರಲ್ಲೇ ಗುಂಗಲ್ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದು ರಾಜಕಾರಣಿಗಳು ಒಂದು ಪ್ರೋಗ್ರಾಮಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಅಲ್ಲಿ ವ್ಯವಸ್ಥಿತವಾಗಿ ಇರುತ್ತೆ. ಒಂದು ಸಿಂಬಲ್ಲು ಮತ್ತೊಂದು ಮಗದೊಂದು ಕಾಣಿಸ್ಕೊಂಡ್ರೆ ಅದು ಮತ್ತೊಬ್ಬರ ಪಕ್ಷದ ಚಿಹ್ನೆ ಅಂತ ಹೇಳ್ಕೊಂಡು ಅದರಲ್ಲೇನಾದ್ರೂ ಲಾಭ ಆಗ್ಬೋದು. ನಿಟ್ಟಿನಲ್ಲೂ ಕೂಡ ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಯ್ತು. ಇವತ್ತು ಕೊನೆಗೆ ಅಲ್ಲಿದ್ದವರೆಲ್ಲ ಶಿವಲಿಂಗೇಗೌಡರನ್ನು ಸಮಾಧಾನವಂತ ಮಾಡುವಂತ ಪ್ರಯತ್ನ ಕೂಡ ನಡೆಸಿದ್ದಾರೆ. ಶಿವಲಿಂಗೇಗೌಡ್ರೆ, ಇದು ರಾಷ್ಟ್ರದ ಹೂವು, ಆ ಕಾರಣದಿಂದ ಮಕ್ಕಳು ಹಿಡ್ಕೊಂಡು ಡಾನ್ಸ್ ಮಾಡಿದ್ರು, ಅದರಲ್ಲಿ ತಪ್ಪೇನಿದೆ? ನಿಮಗೆ ಬಿಜೆಪಿ ಪಕ್ಷದ ಚಿಹ್ನೆ ಆದರೆ ಮಕ್ಕಳಿಗೆ ಅದು ರಾಷ್ಟ್ರದ ಹೂವು ಎನ್ನುವಂಥ
ದೃಷ್ಟಿಕೋನದಲ್ಲಿ ಆ ಮಕ್ಕಳದ್ದು ಡಾನ್ಸ್ ಮಾಡಿದ್ದು. ಯಾವುದೋ ಪಕ್ಷ ಚಿಹ್ನೆ ಅಲ್ಲ, ಮತ್ತೊಂದಲ್ಲ, ಮಗದಲ್ಲ ಅಂತ ಹೇಳ್ಕೊಂಡು ಅಲ್ಲಿನ ಸ್ಥಳೀಯರು, ಅವರ ಅಕ್ಕಪಕ್ಕದಲ್ಲಿ ಇರೋರೆಲ್ಲರೂ ಕೂಡ ಶಿವಲಿಂಗೇಗೌಡರನ್ನ ಸಮಾಧಾನ ಮಾಡಿದ್ದಾರೆ. ಇದ್ಯಾವ ಚಿನ್ನ ಇದು? ಕಮಲ ಯಾವ ಪಕ್ಷ ಚಿಹ್ನೆ? ಪಕ್ಷದ ಹದೇ ಹೆಂಗೆ ಗೊತ್ತು ನಿಮ್ಗೆ? ಏನು ನೀವು ಮಾಸ್ಟರ್ ಇನ್ನೇನು ಉದ್ಧಾರ ಮಾಡ್ತೀರಿ ಮಕ್ಕಳನ್ನ? ಕಮಲದ ಚಿಹ್ನೆ ಯಾವ್ದು ಸರಿ ಹೋಗಲ್ಲ ಸರ್. ಸರಿಯಾಗೋದಿಲ್ಲ ಅಲ್ಲ, ಅದೇ ಮೇಡಮ್ ನೋಟಿಸ್ ಕೊಡ್ಬೇಕಾಗುತ್ತೆ. ಕೊಡ್ಬೇಕಾರೆ ಯಾವ ಸಿಂಬಲ್ ಯಾವ್ದು? ಈಗ ಅಶೋಕ ಸ್ತಂಭ ತೋರಿಸಿರಿ, ಅದು ನಮ್ಮ ಲಾಂಛನ ತಡೀರಿ. ಪಿಕಾಕ್ ತೋರಿಸಿರಿ, ಅದೇನದು? ನ್ಯಾಷನಲ್ ಸಿಂಬಲ್ ಆಯ್ತು. ಕಮಲ ತೋರಿಸಿರಿ, ಏನದು? ನ್ಯಾಷನಲ್ ಸಿಂಬಲ್ ನ್ಯಾಷನಲ್ ಫ್ಲವರ್ ಅದನ್ನ ಹೇಳ್ಬೇಕು, ನ್ಯಾಷನಲ್ ಸಿಂಬಲ್ ಅಂತ ಹೇಳಿ. ನೀವು ಆತರ ತಗೊಂಡ್ಬಂದಿದ್ರ ಅದನ್ನೇ ಪಕ್ಷದ ಅಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ಸುಮ್ಮನೆ ಅದನ್ನ ತಗೊಂಡಾರವ್ರು. ಈಗ ನ್ಯಾಷನಲ್ ಸಿಂಬಲ್ ತೆಗೆದಿದೆ ಸರ್. ಹೆಂಗೆ ಇದೆ ಪಕ್ಷದ್ದು. ಬಟ್ ಏನಂದ್ರೆ ಇಲ್ಲಿ ಇದು ಒಂದು ಪಕ್ಷದ್ದು, ಇದನ್ನ ತೋರಿಸಬಾರ್ದು. ಪಕ್ಷ ತಗೊಂಡಾಯಿ ಒಂದು ಧರ್ಮ, ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ ಇದನ್ನ. ಮಾಡುತ್ತಾನೆ. ಅದು ಒಂದು ಡ್ಯಾನ್ಸ್ ಮಾಡೋದು ಬ್ಯೂಟಿಫುಲ್ ಮಾಡಿದ್ರೆ ಎಲ್ಲ ಕಮ್ಯುನಿಟಿ ಬಂತು ಅದನ್ನ. ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ನಾನು ಹೇಳೋದು ಇವ್ರು ಈ ಹಳೆ ಮಕ್ಕಳೇನ್ರಿ, ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್, ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ವಂತೆ. ಒಂದು ಸಿಂಬಲ್ ಅಂತ ಗೊತ್ತಾದ್ಮೇಲೆ ದೊಡ್ಡ ಮಾಡಿದ ತಪ್ಪನ್ನು ಒಪ್ಕೊಳ್ಳಿ. ಸರಿ, ಅದು ಮಿಸ್ಟೇಕ್ ನೀವು ಮಾಡಿದ್ರೆ ಆ ದೃಷ್ಟಿಯಲ್ಲಿ ಮಾಡ್ಯಾರ. ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಲ್ಡೆ. ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕಂತ. ಫಿಲ್ಟರ್ ಮಾಡ್ಕೋಬೇಕು. ಇದು ಒಂದು ಪಕ್ಷ ತಗೊಂಡಿದೆ, ಇದು ತೋರಿಸಬಾರ್ದು ಅಲ್ಲಿ ಅಂತ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡೋದು. ಆಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಲ್ಲ, ಅವ್ರು ಹೇಳ್ಬಿಟ್ಟಿದ್ರೆ ನಾವು ಅದನ್ನ ಹಾಕ್ತಾನೆ ಇರ್ಲಿಲ್ಲ. ಯಾವ್ದು ನಿನ್ನೆ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ, ಅವರೇ ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ